ಕೋರ್ಟ್ ಹೇಳ್ತಾ ಇದೆ, ಅದನ್ನೇ ಫಾಲೋ ಅಪ್ ಅಲ್ಲಿದೆ. ಆಮೇಲೆ ಹಾಗೆ ಮುಂದುವರೆದು ಇವನು ಪದೇ ಪದೇ ಯಾರು ಯಾಶಿಕ್ ಅನ್ನೋ ವ್ಯಕ್ತಿ ಮೊಬೈಲ್ ಸಿಮ್ಗಳನ್ನ ಚೇಂಜ್ ಮಾಡ್ಕೊಳ್ತಾ ಇದ್ದ, ಪೊಲೀಸರಿಗೂ ಸಿಗ್ತಾ ಇದೆ ಅಂತ ಇರುವುದಿಲ್ಲ ಇತ್ತು. ನನಗೆ ಸಾಕಾಗಿ ಬಂದಿತ್ತು, ನನಗೆ ಅವನನ್ನ ಒಂದು ಹುಡುಕಿದ್ದೆ. ನ್ಯಾಯ ಹಣ ಕೊಡುದು ಬಿಡುದು ಮತ್ತೆ ವಿಚಾರ. ಇವರು ಪರವಾಗಿ ಕೋರ್ಟ್ಗೆ ವಕೀಲರು ಸಹ ಬರ್ತಾ ಇಲ್ಲ. ನಾನು ಹೋಗುದು, ಪ್ರತಿ ಬಾರಿ ಭೇಟಿಗೆ ಹೋಗುದು ಬರುದು, ಹೋಗುದು ಬರುದು, ಇದೇ ಕೆಲಸ ಆಗಿತ್ತು ನನ್ನ ಜೀವನ ಹೇಳಿ. ಹೀಗೆ ಮುಂದುವರಿತಾ ಪದೇ ಪದೇ ತಪ್ಪಿಕೊಳ್ತಾ ಪೊಲೀಸರಿಗೂ ಸಹ ನನ್ನ ಕಷ್ಟ ಅರ್ಥ ಆಗಿತ್ತು. ಪೊಲೀಸರು ಈ ಅಕ್ಷತ ಪೂಜಾರಿಯವರು ಏನು ಆರೋಪ ಮಾಡ್ತಾ ಇದ್ದಾರೆ ಸಂಪೂರ್ಣ ಸುಳ್ಳು. ಇದಕ್ಕೆ ಯಾವುದೇ ಅವರ ಹತ್ರ ದಾಖಲಾತಿ ಇಲ್ಲ. ಯಾವುದೇ ಅವರ ಹತ್ರ ದಾಖಲಾತಿ ಇದ್ರೆ ಅದನ್ನ ಬಹಿರಂಗಪಡಿಸಬಹುದಿತ್ತು. ಯಾಕೆ ಬಹಿರಂಗಪಡಿಸಲಿಲ್ಲ? ಆಯ್ತು, ಆ ಹುಡುಗಿ ಹಕ್ಕದು ಕೇಳುವಂತದ್ದು, ಯಾರಿಗೆ ಅನ್ಯಾಯ ಆಗಿದ್ರು ಅವರು ಅದನ್ನ ಹೋರಾಟ ಮಾಡಿದ್ದಾರೆ. ಅವರು ಅದನ್ನು ಸಾಬೀತುಪಡಿಸಿ ನ್ಯಾಯಪಡಿಸಿಕೊಳ್ಳಿ, ಅವರಿಗೆ ಏನು ಅನ್ಯಾಯ ಆಗಿದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಯಾಕೆ ಈ ಸಂದರ್ಭ ಹೇಳ್ತದೆ ಅಂತ ಹೇಳಿದ್ರೆ, ಪೊಲೀಸರು ಹೋಗುವಾಗ ಸುಮ್ಮನೆ ಹೋಗುದಿಲ್ಲ. ಅವರಿಗೂ ಒಂದು ಏನೋ ಸೂಚನೆ ಇರ್ತದೆ, ಎಲ್ಲಿ ಹೋಗ್ಬೇಕು ಏನು ಅಂತ ಹೇಳಿ. ಆ ಹೋಗಿದ್ದು ಹಾಗೆ ಅವರು ಕೂಡ ವಿಡಿಯೋ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಮೇಲಧಿಕಾರಿಗಳಿಗೆ ಕೋರ್ಟಿಗೆ ಅದನ್ನ ಕೊಟ್ಟಿದ್ದಾರೆ. ಹಾಗೆ FIR ಆಗಿ ಆಯ್ತು. ಕೋರ್ಟ್ ಅಲ್ಲಿ ಅದು ಇನ್ನು ಮುಂದೆ ಏನಂತಲೇ ಆಗ್ತದೆ. ಆದ್ರೆ ನನಗೆ